Hello students, so we are discussing the chapter number 4, sorting materials into groups. So I think you all have to read this chapter 1 to 4, motion and water. The 6 chapters will be there for your, I think, first term examination. So all the chapters are very much important. So please read all the one. So 90% of the questions I will ask from exercise. Okay. So I am able to ask 10% question inside. So there will be 50 mark question paper. So that you know that already. So how much we have finished? How much we have finished? So I think activity 1 we have to go still. Yes, there is activity 1. Let us collect as many objects as possible. ಎಷ್ಟು ಪಾಸಿಬಲ್ ಅದ ಅಷ್ಟು ಆಬ್ಜೆಕ್ಟ್ಸ್ ಅನ್ನ ಕಲೆಕ್ಟ್ ಮಾಡೋಣ ಫ್ರಮ್ ಅರೌಂಡ್ ಅಸ್. ಓಕೆ, ಅರೌಂಡ್ ಅಸ್ ವಿ ಹ್ಯಾವ್ ಟು ಕಲೆಕ್ಟ್. Each of us could get some everyday objects from home, and we could also collect some objects from the classroom or from outside the school. So we have to, each of us could get some everyday objects from home. From home we have to get everyday objects from home, and we could also collect some objects from the classroom or from outside the school. So we should also collect some objects from the classroom or from outside the school. Outside the school ಒಂದಿಷ್ಟು object ಅನ್ನು collect ಮಾಡಬಹುದು. What will we have in our collection? So ನಾವೇನು ತಗೋತೀವಿ ನಮ್ಮ collection ಒಳಗೆ? Chalk, pencil, notebook, rubber, duster, a hammer, nail, soap, spoke of a wheel, bat, matchbox, salt, potato. ಇವನ್ನೆಲ್ಲ ತಗೊಂಡು ಅನ್ಕೋರಪ್ಪ. ಯಾವ್ಯಾವ? ಹ್ಯಾಮರ್ ತಗೋಬಹುದು, ರಬ್ಬರ್ ತಗೋಬಹುದು, ಚಾಕ್ ತಗೋಬಹುದು, ಪೆನ್ಸಿಲ್ ತಗೋಬಹುದು, ನೋಟ್ಬುಕ್ ತಗೋಬಹುದು, ಡಸ್ಟರ್ ತಗೋಬಹುದು, ನೇಲ್ ತಗೋಬಹುದು, ಸೋಪ್ ತಗೋಬಹುದು, ಸ್ಪೋಕ್ ಆಫ್ ಅ ವೀಲ್ ತಗೋಬಹುದು, ಬ್ಯಾಟ್ ತಗೋಬಹುದು, ಅಂಡ್ ಮ್ಯಾಚ್ ಬ್ಯಾಗ್ಸ್ ತಗೋಬಹುದು. ಸಾಲ್ಟ್ ಅಂಡ್ ಪೊಟ್ಯಾಟೊ ಕೂಡ ತಗೋಬಹುದು. ವಿ ಕ್ಯಾನ್ ಆಲ್ಸೋ ಲಿಸ್ಟ್ ಆಬ್ಜೆಕ್ಟ್ಸ್ ದಟ್ ವಿ ಕ್ಯಾನ್ ಥಿಂಕ್ ಆಫ್. We can also list objects that we can think of. Now think ಮಾಡಿದ ಎಲ್ಲ ಆಬ್ಜೆಕ್ಟ್ಗಳನ್ನು ನಾವು ಲಿಸ್ಟ್ ಮಾಡಬಹುದು. We can do that, but cannot bring to the classroom. See, we cannot bring it to the classroom. So this one is the activity that we can do it in classroom. But you are there, I am here. How it is possible? So we have to just discuss. That's it. Okay, we cannot do this activity. For example, wall, trees, doors, tractor, road. For example, another walls, trees, doors. Only we can think of that. Can you bring a wall? Can you bring a tractor into classroom? Not possible, no. Yes. Doors, tractor, and road. ಇನ್ನೊಂದು ಥಿಂಗ್ ಹೇಳಬೇಕು ನಿಮಗೆ, ಮಿಟರ್ಮ್ ಚಲೋ ಮಾಡ್ರಿ. ಆನ್ ಟಾಪ್ ಆಫ್ ಇಟ್, ಇಫ್ ಯು ಗೋ ಟು ಯೂಟ್ಯೂಬಿಗೆ ಹೋಗಿ ನೀವು ನನ್ನ ಹೆಸರು ಹೊಡಿಬೇಕು, ವಿವೇಕ್ ಹೊಸೂರ್ ಅಂತ ಹೇಳಿ. ಸೊ ನಂದಲ್ಲೇ ಒಮ್ಮೆ ಡೈರೆಕ್ಟ್ ಬರಂಗಿಲ್ಲ, ಒಂದು 2-3 ಆದ್ಮೇಲೆ ಬರ್ತದೆ. ನಂದ ಫೋಟೋ ಇರ್ತದೆ, ನಂದ ಚಾನಲ್ ಅದ. ಸೊ ಇನ್ ದ್ಯಾಟ್ ಚಾನಲ್ ದೇರ್ ಆರ್ ಲಾಟ್ ಆಫ್ ವಿಡಿಯೋಸ್. ಆಸ್ ಆಫ್ ನೋ ದೇರ್ ಇಸ್ 45 to 50 ವಿಡಿಯೋಸ್ ಆರ್ ದೇರ್. ಔಟ್ ಆಫ್ ದಟ್ ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ವಿಡಿಯೋಸ್. ಟಿಕ್ಟಾಕ್ ವಿಡಿಯೋಸ್ ಇದಾವೆ, ವಾಟ್ಸಪ್ ಸ್ಟೇಟಸ್ ವಿಡಿಯೋಸ್ ಇದಾವೆ, ಆ್ಯಂಡ್ ಎಜುಕೇಷನಲ್ ವಿಡಿಯೋಸ್ ಇದಾವೆ. ನೀವು ಟಿಕ್ಟಾಕ್ದು ವಾಟ್ಸಪ್ ಸ್ಟೇಟಸ್ದು ನೋಡಂಗಿಲ್ಲ, ನೋಡಬಾರ್ದು. ನೋಡಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ. ಸೊ ಅದ್ರ ಬದಲಿ ಏನು ಮಾಡ್ರಿ, ನೀವು ನಾನಾಗಿ ಮಾತಾಡಿರೋ ವಿಡಿಯೋಸ್ ಅದಾವೆ, ನಾನಾಗಿ ಮಾತಾಡಿರೋ ವಿಡಿಯೋಸ್ ನೋಡ್ರಿ. ನಾನಾಗಿ ಮಾತಾಡಿರೋ ವಿಡಿಯೋಸ್ ಅಂದ್ರೆ ನಾನು ಎದ್ರ ಬಗ್ಗೆ ಮಾತಾಡೀನಿ, ಕಾನ್ಸಂಟ್ರೇಷನ್ ಪವರ್ ಹೆಂಗೆ ಹೆಚ್ಚು ಮಾಡ್ಕೋಬೇಕು, 2 months ಒಳಗೆ, ಲಾಸ್ಟ್ 2 months ಒಳಗೆ ಸ್ಟಡಿ ಹೆಂಗೆ ಮಾಡ್ಬೇಕು, ಚಲೋ ಸ್ಕೋರ್ ಮಾಡಬೇಕಾದ್ರೆ, ಮೆಡಿಟೇಷನ್ದಿಂದ ಆಗೋ ಲಾಭಗಳೇನು. ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತಾಡೀನಿ, ಟೀಚರ್ಸ್ ಡೇ ಸ್ಪೀಚ್ ಅದ, ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಇಲ್ಲೇ ಮಾತಾಡಿದ ಸ್ಪೀಚ್ ಅದ. ಜೀವನದ ಹ್ಯಾಪಿಯಾಗಿ ಹೆಂಗಿರಬೇಕು ಅದ್ರ ಬಗ್ಗೆ ಸ್ಪೀಚ್ ಅದ. ಸೊ ಇವೆಂಟ್ ಡಸ್ ನಾಟ್ ಹ್ಯಾವ್ ಮೀನಿಂಗ್, ಅದಕ್ಕೊಂದು ಸ್ಪೀಚ್ ಅದ. ಇವನ್ನೆಲ್ಲಾನು ನೀವು ನೋಡ್ರಿ. ಸೊ ಇದರಿಂದ ಏನಾಗ್ತದೆ, ನಿಮ್ಗೆ ಹೆಂಗೆ ಅಭ್ಯಾಸ ಮಾಡಬೇಕು, ಕಾನ್ಫಿಡೆನ್ಸ್ ಹೆಂಗೆ ಬೆಳೆಸ್ಕೋಬೇಕು, ಕಾನ್ಸಂಟ್ರೇಷನ್ ಪವರ್ ಹೆಂಗೆ ಬೆಳೆಸ್ಕೋಬೇಕು, ಸೊ ಇದೆಲ್ಲದ್ರ ಬಗ್ಗೆ ಒಂದು ಐಡಿಯಾ ಬರ್ತದೆ. ಓಕೆ, ಐ ಹ್ಯಾವ್ ಟೋಲ್ಡ್ ಎವ್ರಿಥಿಂಗ್ ಪ್ಯೂರ್ಲಿ ಇನ್ ಕನ್ನಡ. ಕನ್ನಡ ಒಳಗೆ ನಿಮಗೆ ಸಿಗೋದು ಭಾಳ ಕಡಿಮೆ. ಓಕೆ, ಸೊ ಕನ್ನಡ ಒಳಗೆ ವಿಡಿಯೋಸ್ ಸಿಗೋದು ಭಾಳ ಕಡಿಮೆ. ಸೊ ಅವ್ನು ನೋಡ್ರಿ, ಜೊತೆಗೆ
ಸೊ ಅವುಗಳನ್ನು ನೋಡೋದ್ರಿಂದ ಯೂಸ್ ತಗೋರಿ. ದೆನ್ ದೇರ್ ಈಸ್ ಒನ್ ಥಿಂಗ್, 6 ಮಾರ್ನಿಂಗ್ ಹ್ಯಾಬಿಟ್ಸ್ ಆಫ್ ಸಕ್ಸಸ್ಫುಲ್ ಪೀಪಲ್ ಅಂತ ಬರ್ತದೆ, ಸೇವರ್ಸ್ ಅಂತ ಕರಿತೀವಿ. ಐ ಥಿಂಕ್ ವಿ ಹ್ಯಾವ್ ಡಿಸ್ಕಸ್ಡ್ ದಟ್ ಇನ್ ಕ್ಲಾಸ್. ಸೊ ಒಂದೊಂದು ಕ್ಲಾಸು ಡಿಸ್ಕಸ್ ಮಾಡಿನ, 6th ಮಾಡಿನೋ 7th ಮಾಡಿನೋ ಗೊತ್ತಿಲ್ಲ, 8th ಮಾಡಿನೋ, ಬಟ್ ಯಾವುದೋ ಒಂದು ಕ್ಲಾಸು ಒಂದಿಷ್ಟು ಡಿಸ್ಕಸ್ ಮಾಡೀನಿ ಅದ್ರ ಬಗ್ಗೆ. ಸೊ ಯು ಜಸ್ಟ್ ಗೋ ಥ್ರೂ ದ್ಯಾಟ್. ನೀವೇನು ಮಾಡಿರಿ, ಯು ಜಸ್ಟ್ ಗೋ ಥ್ರೂ ದ್ಯಾಟ್, ಸೊ ವಿ ಕ್ಯಾನ್ ಥಿಂಕ್ ಆಫ್ ದ್ಯಾಟ್. ಅದ್ರ ಬಗ್ಗೆ ನಾವು ಥಿಂಕ್ ಮಾಡೋಣ. ಓಕೆ, ಎಸ್. ನೋಡ್ರಿ ನೆಕ್ಸ್ಟ್ ಹೋಗೋಣ. Separate all objects from this collection that are made from paper or wood. Okay, we have to separate these all objects from this collection. ಈ collection ಇಂದ ನಾವು separate ಮಾಡಬೇಕು. that are made from paper or wood, which are made from paper or wood. This way we have divided all objects into 2 groups. So ನಾವು ಏನು ಮಾಡಬಹುದು, objects ಅನ್ನು 2 groups ಅಲ್ಲಿ divide ಮಾಡಬಹುದು. One group has the objects that are made from paper or wood, while the other group has the objects that are not made of these materials. ಒಂದು ಗ್ರೂಪ್ ಆಫ್ ಮಟೀರಿಯಲ್ಸ್ ಏನದಾವು, ಪೇಪರ್ ಅಥವಾ ವುಡ್ ದಿಂದ ಮಾಡಿರುವಂತ ಒಂದಿಷ್ಟು ಮಟೀರಿಯಲ್ಸ್ ಅನ್ನು ಸಪರೇಟ್ ಮಾಡಬಹುದು. ಪೇಪರ್ ಅಥವಾ ಮಟೀರಿಯಲ್ಸ್ ಇಂದ ಮಾಡದೇ ಇರೋ ಒಂದಿಷ್ಟು ಗ್ರೂಪ್ ಅನ್ನು ಕೂಡ ಸಪರೇಟ್ ಮಾಡಬಹುದು. ಓಕೆ, ಎಸ್. Next, similarly we could separate the things that are used for preparing food. One group has the objects that are made from paper or wood, while the other group has the objects that are not made of these materials. ಈ materials ಇಂದ made ಆಗಲಾರದು ನೋಡಬೇಕು. Similarly we could separate the things that are used for preparing food. ಫುಡ್ ಪ್ರಿಪೇರ್ ಮಾಡ್ಲಿಕ್ಕೆ ಒಂದಿಷ್ಟು ಆಬ್ಜೆಕ್ಟ್ಸ್ ಅನ್ನು ನಾವು ರೆಫರ್ ಮಾಡ್ತೀವಿ. ಸೊ ಅವುಗಳನ್ನು ಕೂಡ ನಾವು ಏನು ಮಾಡ್ಬೋದು, ಸಪರೇಟ್ ಮಾಡಬಹುದು. ಸೊ ಲೆಟ್ ಅಸ್ ಬಿ ಅ ಲಿಟಲ್ ಮೋರ್ ಸಿಸ್ಟಮ್ಯಾಟಿಕ್. ಸೊ ನಾವು ಒಂದು ಸಿಸ್ಟಮ್ಯಾಟಿಕ್ ಆಗಿ ನೋಡಿದ್ವಿ ಅಂದ್ರೆ ಏನಾಗ್ತದೆ, ಲಿಸ್ಟ್ ಆಲ್ ಆಬ್ಜೆಕ್ಟ್ಸ್ ಕಲೆಕ್ಟೆಡ್ ಇನ್ ಟೇಬಲ್ 4.1. 4.1 ಟೇಬಲ್ದಾಗ ಯು ಹ್ಯಾವ್ ಟು ಲಿಸ್ಟ್ ದ ಆಲ್ ಆಬ್ಜೆಕ್ಟ್ಸ್ ಕಲೆಕ್ಟೆಡ್. ಟ್ರೈ ಟು ಐಡೆಂಟಿಫೈ ದ ಮಟೀರಿಯಲ್ಸ್ ದಟ್ ಈಚ್ ಒನ್ ಈಸ್ ಮೇಡ್ ಆಫ್. ಓಕೆ, we have to identify the materials that each one is made of. It would be fun to make this a large table. Okay, it would be fun to make this a large table. Idan large table ಆಗಿ ಮಾಡಲಿಕ್ಕೆ ಏನಾಗ್ತದೆ, ಫನ್ ಆಗಿರ್ತದೆ. Collecting information about as many objects as possible. Okay, collecting information about as many objects as possible. So as many objects as possible, this is collecting information. Okay, ಮ್ಯಾಕ್ಸಿಮಮ್ ಎಷ್ಟು ಆಬ್ಜೆಕ್ಟ್ಸ್ ಅಲ್ಲಿ ಇನ್ಫಾರ್ಮೇಶನ್ ನಾವು ತಕ್ಕೋಬಹುದಲ್ಲ ಅಷ್ಟು ನಾವು ವಿ ಕ್ಯಾನ್ ಟೇಕ್ ದೆಮ್. ಓಕೆ, ಇಟ್ ಮೇ ಸೀಮ್ ಡಿಫಿಕಲ್ಟ್ ಟು ಫೈಂಡ್ ಔಟ್ ದ ಮಟೀರಿಯಲ್ಸ್ ಔಟ್ ಆಫ್ ವಿಚ್ ಸಮ್ ಆಫ್ ದೀಸ್ ಆಬ್ಜೆಕ್ಟ್ಸ್ ಆರ್ ಮೇಡ್. ಇಟ್ ಮೇ ಸೀಮ್ ಡಿಫಿಕಲ್ಟ್, ಭಾಳ ಡಿಫಿಕಲ್ಟ್ ಆಗ್ತದೆ ಏನು ಆಬ್ಜೆಕ್ಟ್ಸ್ ಅನ್ನ ಐಡೆಂಟಿಫೈ ಮಾಡೋದು, ಬಟ್ ಮಾಡಲೇಬೇಕು, ಬೇರೆ ದಾರಿಲ್ಲ. ಇನ್ ಸಚ್ ಕೇಸಸ್ ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್, ಟೀಚರ್ ಅಂಡ್ ಪೇರೆಂಟ್ಸ್ ಟು ಐಡೆಂಟಿಫೈ ದ ಮಟೀರಿಯಲ್ಸ್. ಅಂತ ಕೇಸಸ್ ಒಳಗೆ ಏನು ಮಾಡ್ರಿ ನೀವು, you have to discuss with your friends, teacher and parents to identify the materials. Table 4.1, objects and the materials they are made of. Objects the materials they are made of. 4.1 other. So you can see there plate. Plate ಅಂದ್ರೆ ಥಾಲಿ, ಒಂದು ಊಟ ಅಂತ ನಾವು ಕಲಿತೀವಿ. ಸ್ಟೀಲ್ ಇರ್ತದ, ಗ್ಲಾಸ್, ಪ್ಲಾಸ್ಟಿಕ್ಸ್. ಏನೇನು ಇರ್ತದೆ ಪ್ಲೇಟ್ ಎದ್ರಲ್ಲೇ ಮಾಡಿರ್ಬೋದು ಹೇಳ್ರಿ? ಸ್ಟೀಲೇ ಮಾಡಿರ್ತಾರೆ, ಗ್ಲಾಸ್ಲೇ ಮಾಡಿರ್ತಾರೆ, ಮತ್ತು ಪ್ಲಾಸ್ಟಿಕ್ಲೇ ಮಾಡಿರ್ತಾರೆ. ಸ್ಟೀಲ್, ಗ್ಲಾಸ್, ಪ್ಲಾಸ್ಟಿಕ್. ಓಕೆ, ಪೆನ್, ಪ್ಲಾಸ್ಟಿಕ್ಸ್, ಮೆಟಲ್. ಪೆನ್ ತೋರಿಸ್ತಿದ್ದಾರೆ ನಿಮಗೆ, ಇಲ್ಲೊಂದು ಪೆನ್ ಅದ. ಓಕೆ, ಮೂಡ್ಲಾರ್ದ ಪೆನ್ ಇದೆ. ಯಾಕೆ ಹೇಳ್ರಿ, ಇದ್ರಾಗ ಕಠಿಣ ಇಲ್ಲ ಗೊತ್ತಾ. ಸೊ ಈ ಪೆನ್ ಅದಲ್ಲ, ಇದ್ರಾಗ ಕಟ್ಟಿಲ್ಲ. ಸೊ ದಿಸ್ ಪೆನ್ ಈಸ್ ಮೇಡ್ ಅಪ್ ಆಫ್ ಪ್ಲಾಸ್ಟಿಕ್. Sometimes there are metallic pens also. For example, if you take scale, there is a metallic scale as well as plastic scale. Okay, so this much we discussed. Shall we discuss activity 2 or can we discuss it tomorrow? Okay, I think you please message me whenever this video is reached to you. How many chapters shall we keep for the first term? Shall we keep all the 6 chapters or we keep only 5 chapters? Because however 30% syllabus is cut, and if you see me social science, I think they might keep 1 or 2. Mathematics they might keep 1 or 2, maybe they might keep 2 to 3 chapters. No one will keep more than 4 chapters, I am damn sure. But ours is good, ours is going good.
We are there, we almost finished 6 chapters. But my question is, shall I keep all the 6 chapters to you, or shall I keep 5 chapters? Because however you have to read, no? So reading 5 chapters and reading 6 chapters, there's a difference. Okay. So if you say, sir, no, we want only 5 chapters, then up to fiber to fabric, and this side motion and water, we will keep those 5 chapters. Or else, no, sir, we want all the 6 chapters. If you say, we will keep all the 6 chapters. Okay. So activity 2 we will discuss. Still 5 minutes we will discuss and we will wind up the session. Table, activity 2. Activity 2. Table 4.2 lists some common materials. Table 4.2, here are the list of some common materials. You can also add more materials in column 1. In column 1, we can add more materials that are known to you. Nimge gottiro common materials and add madri. Now try and think of everyday objects you know. See, you have to try and think of the everyday objects you know that are made mainly of these materials and list them in column 2. You have to list them in column 2. Table 4.2, different types of objects that are made from the same material. So table 4.2 is there. Okay. Table 4.2 lists some of common materials. You can also add more materials in column 1 that are known to you. 4.1 ಒಳಗೆ ಇನ್ನೊಂದಿಷ್ಟು ಬೇರೆ ಮೆಟೀರಿಯಲ್ಸ್ ನೀವು ಆ್ಯಡ್ ಮಾಡ್ಬೋದು. ಎರಡು ಜಾಗ ಬಿಟ್ಟಾರಲ್ಲ ಅಲ್ಲಿ. ಸೊ ಸ್ಕೇಲ್ ಆ್ಯಡ್ ಮಾಡಿರಿ, ಸ್ಕೇಲ್ ಪ್ಲಾಸ್ಟಿಕ್ಸ್ ಮೆಟಲ್ ಅಗೇನ್. ಮತ್ತು ಇನ್ನೊಂದು ಯಾವ್ದಾರು ಆ್ಯಡ್ ಮಾಡ್ತಾರೆ, ಮೊಬೈಲ್ಸ್ ಆ್ಯಡ್ ಮಾಡಿರಿ, ಅಗೇನ್ ದಟ್ ಈಸ್ ಆಲ್ಸೋ ಪ್ಲಾಸ್ಟಿಕ್ ಮೆಟಲ್. ಮತ್ತೇನು ಆ್ಯಡ್ ಮಾಡ್ಬೋದು ನೀವು? ಬುಕ್ಸ್ ವಿ ಕ್ಯಾನ್ ಆ್ಯಡ್, ಪೇಪರ್ ಆರ್ ವುಡ್ ಯು ಕ್ಯಾನ್ ಸೇ. Bujo wants to know whether we found some materials that were used for making more than one type of an object. Yes, ಒಂದಕ್ಕಿಂತ ಹೆಚ್ಚು ಟೈಪ್ ಆಫ್ ಆಬ್ಜೆಕ್ಟ್ ಅನ್ನ ಮಾಡುವಂತ ಮಟೀರಿಯಲ್ಸ್ ನಮಗೆ ಸಿಗ್ತಾವ ಅಂತ ಬೂಜೋ ಕೇಳಿಕತ್ತಾನ. ಅಫ್ಕೋರ್ಸ್ ಎಸ್. ಕಾಲಮ್ 1 that are known to you. Now try and think of everyday objects you know that are made mainly of these 2 materials and list them in column 2. Okay, table 4.2, different types of objects that are made from the same material. So there is a table of 4.2, so different type of objects that are made from the same material. Okay, ನೋಡ್ರಿ ಮಟೀರಿಯಲ್ ಯಾವ್ದು ಐತಿ ನೋಡ್ರಿ ಇಲ್ಲಿ. ವುಡ್ ಅದ, ಆಬ್ಜೆಕ್ಟ್ಸ್ ಮೇಡ್ ಆಫ್ ದೀಸ್ ಮಟೀರಿಯಲ್ಸ್ ಏನೇನೈತಿ? ಚೇರ್, ಟೇಬಲ್, ಪ್ಲಫ್, ಬುಲಕ್ ಕಾರ್ಟ್ ಅಂಡ್ ಇಟ್ಸ್ ವೀಲ್ಸ್. ಯಾವ್ಯಾವ್ದವು? ಚೇರ್ ಐತಿ, ಟೇಬಲ್ ಐತಿ, ಪ್ಲಫ್ ಅದ. ಪ್ಲಫ್ ಅಂದ್ರೆ ಏನ? ನೇಗ್ಲದ. ಬುಲಕ್ ಕಾರ್ಟ್ ಎತ್ತಿನ ಗಾಡಿ ಅದ, ಅಂಡ್ ಇಟ್ಸ್ ವೀಲ್ಸ್, ಅದ್ರ ವೀಲ್ಸ್ ಕೂಡ ಇದಾವೆ. ಪೇಪರ್ ಅಂದ್ರ ವುಡ್ದಿಂದ ಮಾಡ್ತಕ್ಕಂಥವು ಯಾವ್ಯಾವಪ್ಪ ಅಂದ್ರ, ಚೇರ್ ವುಡ್ ನಿಂದ ಮಾಡಬಹುದು, ಟೇಬಲ್ ಅನ್ನು ವುಡ್ ನಿಂದ ಮಾಡಬಹುದು. ಈಚೆ ಕಡೆ ಮಟೀರಿಯಲ್ ಯಾವ್ದೈತಿ? ವುಡ್. ಆಬ್ಜೆಕ್ಟ್ಸ್ ಮೇಡ್ ಫ್ರಮ್ ದೀಸ್ ಮಟೀರಿಯಲ್ಸ್. ವುಡ್ ದಿಂದ ಏನೇನ್ ಮಾಡಬಹುದು ನಾವು? ವಿ ಕ್ಯಾನ್ ಡೂ ಚೇರ್, ವಿ ಕ್ಯಾನ್ ಡೂ ಟೇಬಲ್, ವಿ ಕ್ಯಾನ್ ಡೂ ಪ್ಲಫ್, ವಿ ಕ್ಯಾನ್ ಡೂ ಬುಲಕ್ ಕಾರ್ಟ್ ಅಂಡ್ ಇಟ್ಸ್ ವೀಲ್ಸ್. ವಿ ಕ್ಯಾನ್ ಡೂ ಇಟ್ಸ್ ವೀಲ್ಸ್ ಆಲ್ಸೋ. ಸೊ ಅದನ್ನು ನಾವು ಮಾಡಬಹುದು. ಪೇಪರ್, ಬುಕ್ಸ್, ನೋಟ್ಬುಕ್ಸ್, ನ್ಯೂಸ್ ಪೇಪರ್, ಟಾಯ್ಸ್ ಅಂಡ್ ಕ್ಯಾಲೆಂಡರ್ಸ್. ಏನೇನ್ ಮಾಡಬಹುದು? ಬುಕ್ಸ್, ನೋಟ್ಬುಕ್ಸ್, ನ್ಯೂಸ್ ಪೇಪರ್, ಟಾಯ್ಸ್, ಕ್ಯಾಲೆಂಡರ್ಸ್. ಸೊ ಇವುಗಳನ್ನು ಕೂಡ ನಾವು ಮಾಡಬಹುದು. ಎದರಿಂದ ಮಾಡಬಹುದ್ರಿ? ಇವನ್ನ ಪೇಪರ್ ಇಂದ ಮಾಡಬಹುದು. ಲೆದರ್, ಪ್ಲಾಸ್ಟಿಕ್ಸ್, ಕಾಟನ್ ಇಂದನೂ ಕೂಡ ನಾವು ಮಾಡಬಹುದು. ಏನೇನಾದ್ರೂ ಬರೀರಿ ಅಲ್ಲಿ ನೀವು. ಲೆದರ್ ಇಂದ ಮಾಡೋ ಮಟೀರಿಯಲ್ ಯಾವ್ಯಾವು? ಪ್ಲಾಸ್ಟಿಕ್ಸ್ ಇಂದ ಮಾಡೋ ಮಟೀರಿಯಲ್ ಯಾವ್ಯಾವು? ಕಾಟನ್ ಇಂದ ಮಾಡೋ ಮಟೀರಿಯಲ್ ಯಾವ್ಯಾವು? ಸೊ ಅವುಗಳನ್ನ ನೀವು ಬರೆಯಬೇಕು. ನೀವು ಬರೆಯುತ್ತೀರಾ ಎನ್ನುವ ನಂಬಿಕೆ ನನಗೆ ಇದೆ. ಓಕೆ, ಎಸ್. ಸೊ ಪ್ಲೀಸ್ ಚಲೋದಂಗೆ ಓದ್ರಿ. ಸೊ ಪ್ಯಾಟರ್ನ್ ಅಂತೂ ಆಲ್ಮೋಸ್ಟ್ ಡಿಸೈಡೆಡ್. ಲಾಸ್ಟ್ ಹೆಂಗಿತ್ಲ ಹಂಗ ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್, ದೆನ್ ಅದು ಇದು ಹೆಂಗಿತ್ತು ಹಂಗ ಮುಂದೆ ಆಯ್ತು. ಓದ್ಕೋರಿ, ಬಟ್ ಸ್ಟಡಿ ಮಾಡಿರಿ. ಆ್ಯಂಡ್ ಐ ವಿಲ್ ಸೆಂಡ್ ವೇದಾಂತು ವಿಡಿಯೋಸ್ ಆಲ್ಸೋ. ಬಿಕಾಸ್ ಏನಾಗ್ಲಿಕ್ಕದ, ಸಿ ಐ ಆಮ್ ಟೆಲಿಂಗ್ ಯು ಫ್ರ್ಯಾಂಕ್ಲಿ, ಸೊ ಐ ಆಮ್ ಹ್ಯಾಂಡ್ಲಿಂಗ್ 5 classes now. So I have never handled 6th and 7th, and they have given to handle 6th and 7th also now. So frankly, I am feeling it difficult. So that is why
So I am feeling it difficult in 9th 10th also. Their preparation is going, their syllabus is getting slow there. Actually for 9th 10th I have to get more class, but due to this all they are giving to me only 6 7 8 9 10th. We should not be given, but due to some situations they are giving. So that is what happening is our syllabus is I'm not able to concentrating on 9th and 10th. So whatever it may be, so that is why I'm doing little bit less videos. So I could have done 20 minutes videos, but it's happening about 15 to 16 or 17 minutes videos. Not an issue, because however we have finished maximum syllabus. So in all the subjects, if you look at, science is the most completed syllabus except Kannada. Kannada can be completed very easily. Okay, these are very small chapters are there. So science is the most highest completed syllabus as of now, I think. Okay, yes. So what do you find from these tables? You can see there. So what do we find from these tables? Leather in the, plastics in the, cotton in the. Okay, we grouped objects in many different ways. We then found that objects around us are made of different materials. At times an object is made of a single material. An object could also be made of many materials, and then again one material could be used for making many different objects. What decides which material should be used for making any given objects? It seems that we need to know more about different materials. So different materials ಬಗ್ಗೆ we need to know more. So ಅದರ ಬಗ್ಗೆ ನಾವು ನೋಡಬೇಕು. Okay, right. So ಇನ್ನೊಂದರ ಬಗ್ಗೆ ನಾವು different materials ಬಗ್ಗೆ ಹೆಚ್ಚಿಗೆ ನಾವು ಕಲಿಬೇಕು. What do we find from this? First we grouped objects in many different ways. ಬಹಳಷ್ಟು different ways ದಾಗ ನಾವು objects ಅನ್ನು group ಮಾಡಿದೀವಿ. We then found that objects around us are made of different materials. Objects around us ಏನದಾವು different materials ಲಿ ಆಗಿದಾವೆ. At times an object is made of a single material. At a time one object ಏನಾಗಿರ್ತದೆ, that is made of a single material. An object could also be made of many material. ಒಂದು object ಅನ್ನು many material ಇಂದನೂ ನಾವು ಮಾಡಬಹುದು. And then again one material could be used for making many different objects. One material they could be used for making many different objects. Different objects ಅನ್ನು ready ಮಾಡಬಹುದು. What decides which material should be used for making any given object? When the object and ready ಮಾಡಬೇಕಾದ್ರೆ which material we have to use? It seems that we need to know more about different materials. So different materials ಬಗ್ಗೆ ನಾವು ನೋಡ್ಕೋಬಹುದು. Thank you. We'll see the remaining things in the next class.